ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2024ಕ್ಕೆ ನಾಳೆ ಗುಡ್ ಬೈ ಹೇಳುತ್ತಿದ್ದೇವೆ. ಬುಧವಾರ 2025 ಬರಮಾಡಿಕೊಳ್ಳುತ್ತಿದ್ದೇವೆ. ಜನವರಿ 2025ರಿಂದ ಹಣಕಾಸು ನಿಯಮಗಳಲ್ಲಿ ಏನೆಲ್ಲ ಬದಲಾಗಲಿವೆ ಎಂಬುದನ್ನು ನೋಡೋಣ ಬನ್ನಿ. ಭಾರತವು ಜನವರಿ 1, 2025ರಿಂದ ಹಲವಾರು ಪ್ರಮುಖ ನಿಯಂತ್ರಕ ಮತ್ತು ಹಣಕಾಸು ಬದಲಾವಣೆಗಳನ್ನು ಜಾರಿಗೆ ತರಲು ಸಜ್ಜಾಗಿದೆ. ಇದು ಸಮಾಜದ ವಿವಿಧ ಕ್ಷೇತ್ರಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಜಿಎಸ್ಟಿ ಅನುಸರಣೆಗಾಗಿ ಕಡ್ಡಾಯ ಮಲ್ಟಿಫ್ಯಾಕ್ಟರ್ ಯುಎಸ್ ವೀಸಾ ನೇಮಕಾತಿ ಮರುಹೊಂದಿಕೆಯಲ್ಲಿ ಬದಲಾವಣೆಗಳು, ಎಲ್ಪಿಜಿ ಬೆಲೆಗಳಲ್ಲಿ ಹೊಂದಾಣಿಕೆಗಳು ಮತ್ತು ಸರಳೀಕೃತ ಇಪಿಎಫ್ಒ ಪಿಂಚಣಿ ಹಿಂಪಡೆಯುವಿಕೆಗಳು ಪ್ರಮುಖ ನವೀಕರಣಗಳಲ್ಲಿ ಸೇರಿವೆ. ಜಿಎಸ್ಟಿ ಅನುಸರಣೆ ನವೀಕರಣಗಳು. ಕಡ್ಡಾಯ ಮಲ್ಟಿಫ್ಯಾಕ್ಟರ್ ದೃಢೀಕರಣ ಭದ್ರತೆಯನ್ನು ಹೆಚ್ಚಿಸಲು ಎಲ್ಲ ತೆರಿಗೆದಾರರು ಈಗ ಜಿಎಸ್ಟಿ ಪೋರ್ಟಲ್ಗಳನ್ನು ಪ್ರವೇಶಿಸಲು ಎಂಎಫ್ಎಯನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಲಿದ್ದಾರೆ. ಒಟಿಪಿಗಳಿಗಾಗಿ ಮೊಬೈಲ್ ಸಂಖ್ಯೆಗಳನ್ನು ನವೀಕರಿಸುವುದು ಮತ್ತು ವ್ಯವಸ್ಥೆಯ ಬಗ್ಗೆ ಉದ್ಯೋಗಿಗಳಿಗೆ ತರಬೇತಿ ನೀಡುವುದು ಇದರಲ್ಲಿ ಸೇರಿದೆ. ಇ-ವೇ ಬಿಲ್ ಮಿತಿಗಳು. 180 ದಿನಗಳಿಗಿಂತ ಹಳೆಯದಾದ ದಾಖಲೆಗಳಿಗೆ ಮಾತ್ರ ಇ-ವೇ ಬಿಲ್ಗಳನ್ನು ಅನುಮತಿಸಲಾಗುವುದು. ವೀಸಾ ಅವಶ್ಯಕತೆಗಳು. ಯುಎಸ್ ವೀಸಾ ನೇಮಕಾತಿ ಮರುಹಂಚಿಕೆ. ಭಾರತದಲ್ಲಿ ವಲಸೆಯೇತರ ವೀಸಾ ಅರ್ಜಿದಾರರು ಜನವರಿ 1, 2025ರಿಂದ ಜಾರಿಗೆ ಬರುವಂತೆ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಒಮ್ಮೆ ತಮ್ಮ ನೇಮಕಾತಿಗಳನ್ನು ಉಚಿತವಾಗಿ ಮರುಹೊಂದಿಸಬಹುದು. ಮುಂದಿನ ಮರುಹೊಂದಿಕೆಗೆ ಮರು ಅರ್ಜಿ ಮತ್ತು ಶುಲ್ಕ ಪಾವತಿಯ ಅಗತ್ಯವಿರುತ್ತದೆ. ಎಲ್ಪಿಜಿ ಬೆಲೆ ಹೊಂದಾಣಿಕೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳನ್ನು ಜನವರಿ 1, 2025ರಂದು ಸರಿಹೊಂದಿಸಲಾಗುವುದು. ಯಾವುದೇ ನಿರ್ದಿಷ್ಟ ಬದಲಾವಣೆಗಳನ್ನು ಸೂಚಿಸಲಾಗಿಲ್ಲವಾದರೂ ದೇಶೀಯ ಮತ್ತು ವಾಣಿಜ್ಯ ಎಲ್ಪಿಜಿ ಬೆಲೆಗಳು ಬದಲಾಗುವ ಸಾಧ್ಯತೆಯಿದೆ. ಇಪಿಎಫ್ಒ ಪಿಂಚಣಿ ಹಿಂಪಡೆಯುವಿಕೆ ಸರಳೀಕರಣ. ನೌಕರರ ಭವಿಷ್ಯ ನಿಧಿ ಸಂಸ್ಥೆಯ ಪಿಂಚಣಿದಾರರು ಜನವರಿ 1ರಿಂದ ಹೆಚ್ಚುವರಿ ಪರಿಶೀಲನೆಯಿಲ್ಲದೆ ಯಾವುದೇ ಬ್ಯಾಂಕ್ನಿಂದ ತಮ್ಮ ಪಿಂಚಣಿಯನ್ನು ಹಿಂತೆಗೆದುಕೊಳ್ಳುತ್ತಾರೆ. ಯುಪಿಐ 123ಪೇ ವಹಿವಾಟು ಮಿತಿ ಹೆಚ್ಚಳ. ಯುಪಿಐ 123ಪೇಗಾಗಿ ವಹಿವಾಟು ಮಿತಿಯನ್ನು ₹5,000ಗಳಿಂದ ₹10,000ಗೆ ಹೆಚ್ಚಿಸಲಾಗುವುದು. ಇದರಿಂದಾಗಿ ಫೀಚರ್ ಫೋನ್ ಬಳಕೆದಾರರು ವಹಿವಾಟು ನಡೆಸಲು ಹೆಚ್ಚಿನ ನಮ್ಯತೆಯನ್ನು ಹೊಂದಿರುತ್ತಾರೆ. ಷೇರು ಮಾರುಕಟ್ಟೆ ಮುಕ್ತಾಯ ನಿಯಮಗಳಲ್ಲಿ ಬದಲಾವಣೆ. ಸೆನ್ಸೆಕ್ಸ್ ಮತ್ತು ಇತರ ಸೂಚ್ಯಂಕಗಳ ಮುಕ್ತಾಯ ದಿನಾಂಕಗಳು ಜನವರಿ 1, 2025ರಿಂದ ಶುಕ್ರವಾರದಿಂದ ಮಂಗಳವಾರಕ್ಕೆ ಸ್ಥಳಾಂತರಗೊಳ್ಳುವ ಪ್ರಾರಂಭವಿದೆ. ಈ ಬದಲಾವಣೆಯು ಸಾಪ್ತಾಹಿಕ ಮತ್ತು ಮಾಸಿಕ ಒಪ್ಪಂದಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ರೈತ ಸಾಲ ನಿಯಮಗಳು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ನಿಯಮಗಳನ್ನು ಪರಿಚಯಿಸಿದೆ. ಇದರಿಂದಾಗಿ ರೈತರು ಈಗ ₹2,00,000ವರೆಗೆ ಯಾವುದೇ ಖಾತರಿ ಇಲ್ಲದೆ ಸೌಲಭ್ಯವನ್ನು ಆನಂದಿಸಬಹುದು. ಜನವರಿ 1, 2025ರಿಂದ ಜಿಯೋ, ಏರ್ಟೆಲ್, ವೊಡಾಫೋನ್ ಮತ್ತು ಬಿಎಸ್ಎನ್ಎಲ್ ಬಳಕೆದಾರರಿಗೆ ಪ್ರಮುಖ ನಿಯಮ ಬದಲಾವಣೆಗಳು. ಜನವರಿ 1, 2025ರಿಂದ ಜಿಯೋ, ಏರ್ಟೆಲ್, ವೊಡಾಫೋನ್ ಮತ್ತು ಬಿಎಸ್ಎನ್ಎಲ್ ಬಳಕೆದಾರರಿಗೆ ಪ್ರಮುಖ ನಿಯಮ ಬದಲಾವಣೆಗಳು. ದೂರಸಂಪರ್ಕ ಇಲಾಖೆ 2024ರ ಸೆಪ್ಟೆಂಬರ್ 19ರಂದು ದೂರಸಂಪರ್ಕ ನಿಯಮಗಳು 2024ನ್ನು ಬಿಡುಗಡೆ ಮಾಡಿತು. ಈ ನಿಯಮಗಳು ಜನವರಿ 1, 2025ರಿಂದ ಜಾರಿಗೆ ಬರಲಿದ್ದು, ಸಾರ್ವಜನಿಕ ಆಸ್ತಿಯಲ್ಲಿ ಭೂಗತ ಸಂವಹನ ಸೌಲಭ್ಯಗಳ ನಿರ್ಮಾಣ, ಬಳಕೆ ಮತ್ತು ನಿರ್ವಹಣೆಯನ್ನು ನಿಯಂತ್ರಿಸುತ್ತದೆ. ಹೊಸ ನಿಯಮಗಳು ಜಿಯೋ, ಏರ್ಟೆಲ್, ವೊಡಾಫೋನ್ ಮತ್ತು ಬಿಎಸ್ಎನ್ಎಲ್ನಂತಹ ಟೆಲಿಕಾಂ ಪೂರೈಕೆದಾರರಿಗೆ ತಮ್ಮ ಸೇವೆಗಳನ್ನು ಸುಧಾರಿಸಲು ಮತ್ತು ಮೊಬೈಲ್ ಟವರ್ ಸ್ಥಾಪನೆಗಳನ್ನು ವಿಸ್ತರಿಸಲು ಅನುವು ಮಾಡಿಕೊಡುತ್ತದೆ. ಜನವರಿ 1, 2025ರಿಂದ ಹಳೆಯ ಆಂಡ್ರಾಯ್ಡ್ ಫೋನ್ಗಳಲ್ಲಿ ವಾಟ್ಸ್ಆ್ಯಪ್ ಸ್ಥಗಿತ. ಜನವರಿ 1, 2025ರಿಂದ ಹಳೆಯ ಆಂಡ್ರಾಯ್ಡ್ ಫೋನ್ಗಳಲ್ಲಿ ವಾಟ್ಸ್ಆ್ಯಪ್ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ. ಜನವರಿ 1, 2025ರಿಂದ ಆಪರೇಟಿಂಗ್ ಸಿಸ್ಟಮ್ನ ಹಳೆಯ ಆವೃತ್ತಿಗಳನ್ನು ಚಾಲನೆ ಮಾಡುವ ಅನೇಕ ಆಂಡ್ರಾಯ್ಡ್ ಫೋನ್ಗಳನ್ನು ವಾಟ್ಸ್ಆ್ಯಪ್ ಬೆಂಬಲಿಸುವುದಿಲ್ಲ. ಇದರಲ್ಲಿ ಸ್ಯಾಮ್ಸಂಗ್, ಎಲ್ಜಿ, ಸೋನಿ, ಎಲ್ಪಿಜಿ ಮತ್ತು ಮೋಟೊರೋಲಾದಂತಹ ಬ್ರ್ಯಾಂಡ್ಗಳ ಜನಪ್ರಿಯ ಮಾದರಿಗಳು ಸೇರಿವೆ. ಬಾಧಿತ ಫೋನ್ ಮಾದರಿಗಳು ಸ್ಯಾಮ್ಸಂಗ್ ಗ್ಯಾಲಕ್ಸಿ S3, ಗ್ಯಾಲಕ್ಸಿ ನೋಟ್ 2, ಗ್ಯಾಲಕ್ಸಿ S3, ಗ್ಯಾಲಕ್ಸಿ S4 ಮಿನಿ, HTC One X, One X Plus, ಡಿಸೈರ್ 500, ಡಿಸೈರ್ 601, ಸೋನಿ ಎಕ್ಸ್ಪೀರಿಯಾ Z, ಎಕ್ಸ್ಪೀರಿಯಾ SP, ಎಕ್ಸ್ಪೀರಿಯಾ T, ಎಕ್ಸ್ಪೀರಿಯಾ V, LG ಆಪ್ಟಿಮಸ್ G, ನೆಕ್ಸಸ್ 4, G2 ಮಿನಿ, L90 ಮೋಟೊರೋಲಾ, ಮೋಟೋ G, ರೇಜರ್ HD, ಮೋಟೋ E.
ವಾಟ್ಸಪ್ ಇನ್ಮುಂದೆ ಈ ಸಾಧನಗಳನ್ನು ಬೆಂಬಲಿಸುವುದಿಲ್ಲ. ಆದ್ದರಿಂದ ಗಡುವಿನ ಮೊದಲು ನೀವು ಹೊಂದಿರುವ ಯಾವುದೇ ಡೇಟಾ ಅಥವಾ ಚಾಟ್ಗಳನ್ನು ಬ್ಯಾಕಪ್ ಮಾಡುವುದು ಅತ್ಯಗತ್ಯ. ಇಪಿಎಫ್ಒ ಸದಸ್ಯರಿಗೆ ಎಟಿಎಂ ಸೌಲಭ್ಯ. ನೌಕರರ ಭವಿಷ್ಯ ನಿಧಿಯಲ್ಲಿ ನೋಂದಾಯಿಸಲ್ಪಟ್ಟ 7 ಕೋಟಿಗೂ ಹೆಚ್ಚು ಉದ್ಯೋಗಿಗಳಿಗೆ ಹೊಸ ವರ್ಷದಲ್ಲಿ ವಿಶೇಷ ಉಡುಗೊರೆ ಸಿಗಬಹುದು. ಏಕೆಂದರೆ ಸಾಮಾನ್ಯ ಡೆಬಿಟ್ ಕಾರ್ಡ್ನಂತೆ ಎಟಿಎಂನಿಂದ ಭವಿಷ್ಯ ನಿಧಿಯನ್ನು ಹಿಂಪಡೆಯುವ ಸೌಲಭ್ಯವನ್ನು ಸಕ್ರಿಯಗೊಳಿಸಲು ಕೇಂದ್ರ ಸರ್ಕಾರ ಕೆಲಸ ಮಾಡುತ್ತಿದೆ. ಅಕ್ರಮ ಬಿಪಿಎಲ್ ಕಾರ್ಡ್ ರದ್ದಾದ ಕೂಡಲೇ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಖಾತೆಗೆ ಜಮೆ ಆಗುವುದು ರದ್ದಾಗುತ್ತದೆ ಎಂಬ ಆತಂಕ ಹಲವು ಫಲಾನುಭವಿಗಳಿಗೆ ಎದುರಾಗಿದೆ. ಹೀಗಾಗಿಯೇ ಅಕ್ರಮ ಬಿಪಿಎಲ್ ಕಾರ್ಡ್ ಹೊಂದಿದ್ದ ಹಲವರು ಕಾರ್ಡ್ ವಾಪಸ್ ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ. ಆಹಾರ ಇಲಾಖೆಯು ಅನಧಿಕೃತ ಬಿಪಿಎಲ್ ಕಾರ್ಡ್ಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದು, ಮಾನದಂಡಗಳನ್ನು ಮೀರಿ ಕಾರ್ಡ್ ಹೊಂದಿರುವವರಿಗೆ ಬಿಸಿ ಮುಟ್ಟಿಸುತ್ತಿದೆ. ವಿವಿಧ ಜಿಲ್ಲೆಗಳಲ್ಲಿ ಸಾವಿರಾರು ಕಾರ್ಡ್ಗಳನ್ನು ರದ್ದು ಮಾಡುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಇದಕ್ಕೆ ಪೂರಕವೆಂಬಂತೆ ತಾಂತ್ರಿಕ ಕಾರಣಗಳಿಂದ ಹಲವರ ಖಾತೆಗೆ ಹಣ ಜಮೆಯಾಗುವುದು ಸ್ಥಗಿತವಾಗಿದೆ. ಹೀಗಾಗಿ ಕಾರ್ಡ್ ರದ್ದಾದ ಹಲವರು ಗೃಹಲಕ್ಷ್ಮಿ ಯೋಜನೆಯು ಸ್ಥಗಿತವಾಗುತ್ತದೆ ಎಂಬ ಆತಂಕವನ್ನು ಎದುರಿಸುತ್ತಿದ್ದಾರೆ. ಅಧಿಕಾರಿಗಳು ಏನಂತಾರೆ? ಗೃಹಲಕ್ಷ್ಮಿ ಯೋಜನೆಗೆ ಬಿಪಿಎಲ್ ಕಾರ್ಡ್ ಮಾನದಂಡವಲ್ಲ, ರೇಷನ್ ಕಾರ್ಡ್ ಹೊಂದಿದ್ದರೆ ಸಾಕು. ಹೀಗಾಗಿ ನಾವು ಬಿಪಿಎಲ್ ಕಾರ್ಡ್ ರದ್ದಾದವರ ಮಾಹಿತಿಯನ್ನು ಪಡೆಯುತ್ತಿಲ್ಲ. ಸದ್ಯ ಯಾರಿಗೂ ಯೋಜನೆಯಿಂದ ಕೈಬಿಡುತ್ತಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಮಾಹಿತಿ ನೀಡಿದ್ದಾರೆ. ಬಿಪಿಎಲ್ ಕಾರ್ಡ್ ಗೃಹಲಕ್ಷ್ಮಿ ಮಾನದಂಡವೇನು? ಬಿಪಿಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳ ಆದಾಯ ವಾರ್ಷಿಕ 1.20 ಲಕ್ಷ ರೂಪಾಯಿಗಿಂತ ಹೆಚ್ಚಿರಬಾರದು. 7.5 ಎಕರೆ ಒಣ ಅಥವಾ ನೀರಾವರಿ ಭೂಮಿ ಹೊಂದಿರಬಾರದು. ಅನುದಾನಿತ ಅಥವಾ ಅನುದಾನರಹಿತ ಶಾಲಾ ಕಾಲೇಜು ನೌಕರರಾಗಿರಬಾರದು. ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಮಾನದಂಡ ತೆರಿಗೆ ಪಾವತಿದಾರರು ಆಗಬಾರದು ಎಂಬ ನಿಯಮವಿದೆ. ಎಪಿಎಲ್ ಕಾರ್ಡ್ ಇದ್ದರೆ ಸಾಕು. ಪಡಿತರ ಚೀಟಿಯಲ್ಲಿ ಮನೆಯ ಯಜಮಾನಿ ಎಂದು ಹೆಸರಿಸಿದ ಮಹಿಳೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಯಾಗಲು ಅರ್ಹತೆ ಹೊಂದಿರುತ್ತಾರೆ. ಹೀಗಾಗಿ ಮಾನದಂಡಗಳು ಬೇರೆ ಬೇರೆ ಇದ್ದು ಆತಂಕ ಪಡುವ ಅಗತ್ಯವಿಲ್ಲ ಎನ್ನುತ್ತಾರೆ ಅಧಿಕಾರಿಗಳು. 97% ಮಹಿಳೆಯರಿಗೆ ಹಣ. ಕರ್ನಾಟಕದಲ್ಲಿ ಈವರೆಗೂ ಗೃಹಲಕ್ಷ್ಮಿ ಯೋಜನೆಗೆ 1.25 ಕೋಟಿ ಮಹಿಳೆಯರು ನೋಂದಣಿ ಮಾಡಿಕೊಂಡಿದ್ದಾರೆ. ಸದ್ಯ 1.21 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಪಾವತಿಯಾಗುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಾಹಿತಿ ನೀಡಿದೆ. 13 ಕಂತು ಬಿಡುಗಡೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈವರೆಗೂ ಒಟ್ಟು 13 ಕಂತುಗಳು ಬಿಡುಗಡೆಯಾಗಿವೆ. 2023 ಆಗಸ್ಟ್ನಿಂದ 2024 ಆಗಸ್ಟ್ ತಿಂಗಳವರೆಗಿನ ಹಣ ಜಮೆಯಾಗಿದೆ. ಸೆಪ್ಟೆಂಬರ್, ಅಕ್ಟೋಬರ್ ಹಣ ಬಾಕಿ ಇದೆ. ಇನ್ನು ಹೊಸದಾಗಿ ಯೋಜನೆಗೆ ನೋಂದಣಿ ಮಾಡಿಕೊಳ್ಳಲು ಕಾಲಮಿತಿ ನಿಗದಿಯಾಗಿಲ್ಲ. ಇಂದಿಗೂ ಹೆಸರು ನೋಂದಣಿ ಮಾಡಿಸುತ್ತಲೇ ಇದ್ದಾರೆ. ಮುಗಿಯದ ತಾಂತ್ರಿಕ ಸಮಸ್ಯೆ. ಯೋಜನೆ ಹಣ ಪಾವತಿಯಾಗುವ ಸಂಬಂಧ ಈಗಲೂ ಕೆಲ ತಾಂತ್ರಿಕ ಅಡೆತಡೆಗಳಿವೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಾಂತ್ರಿಕ ತೊಡಕು ಕಾಣಿಸಿಕೊಳ್ಳುತ್ತಿದೆ. ಹೀಗಾಗಿ ನೋಂದಣಿಯಾದ ಸಾಕಷ್ಟು ಮಂದಿಗೆ ಇಂದಿಗೂ ಹಣ ಜಮೆ ಕಷ್ಟಕರವಾಗಿದೆ.